ಶಾರದಕ್ಕ, ನಾನು ಹಿಂಗೆ ಅಂತೀನಿ ಅಂತ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಏನು ಶಾಂತಮ್ಮ, ಹಂಗಲ್ಲ. ಅದೇನು ಅಂತಂದರೆ ನಿಮ್ಮ ಒಳಿಯೋನ ಹೆಸರ್ನಾಗಿರ ಅದೆಲ್ಲ ನನಗೆ ಏನು ಅವ್ರ ಹೆಸರ್ನಾಗ ಐತಿ ಅಂತ ಅನ್ನಿಸ್ತಾಯ್ತು ನನಗೆ. ಅಲ್ಲ ಅವ್ರ ಹೆಸರ್ನಾಗೆ ಏನಕ್ಕೆ ಇರಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಅಂದರೆ ದುಡ್ಡು ಸುಮ್ಮನೆ ನಿಮ್ಮ ಅಳಿಯ ಏನು ನಿಮ್ಮ ಒಬ್ಳಿಗೇನೆ ನಿಮ್ಮ ಗಂಡ ಅಲ್ಲ, ಇನ್ನೊಬ್ಳಿಗೂ ಗಂಡ. ಸುಮ್ಮನೆ ಯಾವಾಗ ಯಾವಾಗ ಏನೇನಾಯ್ತದೋ ನಾ ಕಾಣೆ. ಅದಕ್ಕೆ ಈಗ ಸುಮ್ಮನೆ ಏನ್ಯಾಕೆ ಮನೆ ಕಟ್ಟನಿ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ನು ದುಡ್ಡೆಲ್ಲ ಇಸ್ಕೊಬಿಟ್ಟು ಖರ್ಚು ಮಾಡ್ಸೋದು ಎಷ್ಟೋ ಆಸೆ. ಬೇಕಾ ನಿಮ್ಮ ಮಗಳ ಅಕೌಂಟಾಗಿರೋ ಕಾಸು ಅದ್ರಾಗ ಏನೇ ಇರಲಿ, ಬೇಡ ಅನ್ನೋದೇನು ಏಂತಿಲ್ಲ. ಆದರೆ ನಿಮ್ಮ ಒಳಿಯನ್ನ ಅಕೌಂಟಾಗಿ ದುಡ್ಡಿದ್ರೆ ನೋಡಪ್ಪ ಭಾಳ ಅಂದರೆ ಭಾಳ ಕಷ್ಟ ಆಗೋಗ್ಬಿಡ್ತದೆ. ಅಂದರೆ ಏನಾರ ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ಎಲ್ಲ ನುಂಗಾಕ್ಬಿಟ್ರೆ ಅಷ್ಟೊಂದು ದುಡ್ಡೆಲ್ಲ ತಿಂದಂಗಲ್ಲ ಉಂಡಂಗಲ್ಲ ಹೊಂಟೋಯ್ತದಲ್ಲ. ಏ ಅವ್ನು ಏನು ಮಾಡಂಗ ಅವ್ನು ಹೇಳು. ಬಂದಿದ್ನಲ್ಲ ಬೆಳಿಗ್ಗೆ ಆಗ್ಲೇ ಏನಿಯ ಬಂದು ಮಾತಾಡ್ಕೊಂಡು ಏನತ್ತೆ ಮಾಡೋದು ಕಾಸನ್ನ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರ ಮಾಡ್ಬಿಟ್ಟು ಏನಿಯ ಹೋದ. ನೋಡಮ್ಮಿ ಹಿಂಗೇನಿಯ ಇದ್ರೆ ಯೋಚನೆ ಮಾಡ್ಕೊಂಡು ಹಿಂಗೆ ಇದ್ಬಿಡ್ತೀವಿ, ಆಗಿದ್ದಾಗಲಿ ಅಂತ ಹೋಯ್ತಾ ಇರಬೇಕು. ನೋಡಿ ನನ್ನ ಮಗಳು ಗಾರ್ಮೆಂಟ್ಸಿಗೆ ನೆಟ್ಟಗೋದ್ಲು. ಮೊದಲು ಹೋಯ್ತಿರ್ಲಿಲ್ಲ. ಈಗ 44 ಲಕ್ಷ ಅಕೌಂಟಾಗ ಐತಿ ಅಂದ್ರೂ ಎಷ್ಟು ನೀಟಾಗಿ ಓದ್ಲು ನೋಡು. ಆದ್ರೂ ನನಗೆ ಯಾಕೋ ನಿಮ್ಮ ಒಳಿಯನ್ನು ನೋಡಿದ್ರೆ ಒಂಥರ ಅನ್ನಿಸ್ತದೆ. ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನೀವು ನನಗೆ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ದೀರಾ. ನಾನು ಇಷ್ಟು ನಿಮ್ಗೆ ಹೇಳಿಲ್ಲ ಅಂತಂದರೆ ಹೆಂಗೆ ಹೇಳಿ, ಅದಕ್ಕೆ ಹೇಳ್ದೆ ಅಷ್ಟೇ ನೆನೆಯ. ಸರಿ ಬಿಡಿ. ಬಂದೆ, ರೂಮೆಲ್ಲ ಹೊಸಿ ಕೊಡಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ಸರಿ ಹೋಗಿ ಮುಗಿನ ಮಲಗಿಸ್ತೀನಿ. ಹೆಂಗೋ ಸ್ನಾನ ಮಾಡಿಸಿದೀವಲ್ಲ ತಲೆಗೆ, ಆರಾಮಾಗಿ ಮನಿಕೊಬಿಡ್ತದೆ. ಸರಿ ಅಕ್ಕ. ಎಲ್ಲರೂ ಡೌಟ್ ಪಡೋದೇನೇ ಕೆಲಸ. ಕೊಡ್ಬೇಕು ಡೌಟ್ನ, ಯಾರನ್ನು ಕೊಡಬೇಕು ಅವ್ರನ್ನ ಕೊಡಬೇಕು. ಎಲ್ಲರೂ ಡೌಟ್ ಪಟ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಎಲ್ಲರೂ ಡೌಟ್ ಪಟ್ಕೊಂಡು ಕುಂತ್ಕೊಂಡ್ರೆ ಹಿಂಗೆ ಡೌಟಾಗೇನೇ ಇರಬೇಕಾಯ್ತದೆ. ಯೋನ ಮನಿಕಳೋ ಸರ್ನ ಮನಿ ಕಳದಿಲ್ವಲ್ಲ ನೀನು, ಪಿಳಿ 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 ನೋಡ್ಕೊಂಡೆ ಕುಂತಿರ್ತೀಗಲ್ಲ ನೀನು. ಅಗಳ ನೋವಂಗಿಲ್ಲ ಏನಿಲ್ಲ, ಫುಲ್ಲು ಹಿಂಗೆ ಸೀರಿಯಸ್ಸಾಗಿ ಕುಂತ್ಕೊಬಿಟ್ಟಿರ್ತೀಯ ನೀನಂತೂ. ಅಲ್ಲಲ್ಲಲ್ಲೇ ಯೋನ ಪಾಪ ಸ್ನಾನ ಮಾಡಿಸಿದಕ್ಕೆ ಪಾಪ ಬಂದ್ಬಿಡ್ತಾ ನಿಂಗೆ. ಸ್ನಾನ ಮಾಡಿಸಿದಕ್ಕೆ ಕಿರ್ಚ್ಕತಿಯಾ? ಮಾಡ್ಬೇಕಪ್ಪ ಸ್ನಾನವಾ, ದಿನ ಮಾಡಬೇಕು, ಫ್ರೆಶ್ ಆಗಿರ್ಬೇಕು ಸ್ನಾನವಾ, ಸರಿನಾ? ಹೆಂಗೆ ನೋಡ್ತಾವ್ ನೋಡು. ಅತ್ತೆ ಅತ್ತೆ ಅಳಿ ಅಂದ್ರೆ ಯಾಕೆ ಅಳಿ ಅಂದ್ರೆ ಹೇಳ್ತಾ ಇದ್ದೀರಾ? ಏನಾಯ್ತು ಅಳಿ ಅಂದ್ರೆ? ಏನೋ ಪ್ರಾಬ್ಲಮ್ ಆಯ್ತಾ? ನನ್ನ ಮಗಳಿಗೇನಾರ ಆಯ್ತಾ? ಇಲ್ಲ ಅತ್ತೆ, ಯಾರಿಗೇನು ಆಗ್ಲಿಲ್ಲ. ನನ್ನ ಹಣೆ ಬರಹನೇ ಸರಿ ಇಲ್ಲ, ನನ್ನ ಕರ್ಮ ಅತ್ತೆ, ಎಲ್ಲ ನನ್ನ ಕರ್ಮ. ನನ್ನ ಹಣೆ ಬರಹ ನನ್ನ ಕರ್ಮ ಏನೂ ಸರಿ ಇಲ್ಲ ಅತ್ತೆ. ಹಾಳಾಗೋಗ ಎಲ್ಲ ತಲೆ ಕೆಟ್ಟೋಗ್ಬಿಟ್ಟೈತೆ, ಎಲ್ಲ ತಲೆ ಕೆಟ್ಟೋಗ್ಬಿಟ್ಟೈತೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಅತ್ತೆ ನಾನು ಮೋಸ ಹೋಗ್ಬಿಟ್ಟೆ ಅತ್ತೆ, ಮೋಸ ಹೋಗ್ಬಿಟ್ಟೆ. ಏನು ಮಾಡ್ಲತ್ತೆ, ಏನು ಮಾಡಲಿ, ಎಂಥ ಮೋಸ ಆಗೋಗ್ಬಿಡ್ತತ್ತೆ ನನಗಂತೂ. ತುಂಬ ಅಳು ಬತ್ತೈತತ್ತೆ, ಬೇಜಾರಾಗ್ತಾಯ್ತತ್ತೆ. ಏನು ನಾಟಕ ಶುರು ಮಾಡ್ಕಣ್ಣ ಅಂತ. ಅಳಿ ಅಂದ್ರೆ ಹೇಳಿ ಏನಾಯ್ತು ಅಂತ ಹೇಳ್ಬಿಟ್ಟು ಹೇಳಿ. ಯಾಕೆ ಹಿಂಗೆ ಹೇಳ್ತಿದ್ದೀರಲ್ಲ? ಏನು ಮೋಸ ಆಯ್ತು, ಏನು ಅನ್ಯಾಯ ಆಯ್ತು ಹೇಳಿ, ಪರವಾಗಿಲ್ಲ ಕೇಳಿಸ್ಕೊತೀನಿ. ಏನಾಯ್ತು ಅಂತ ಹೇಳಿ. ಅತ್ತೆ, ಯಾವುದೋ ಒಂದು ಫೋನ್ ಬಂತು. ನೀವು 1 ಕೋಟಿ ಗೆದ್ದಿದ್ದೀರಾ, ಇದನ್ನು ಒತ್ತಿ ಅದನ್ನು ಒತ್ತಿ ಅಂತ ಏನೋ ಹೇಳಿದ್ರು ಅತ್ತೆ. ನಾನು ಅದಕ್ಕೆ ಬಿಡು ಇನ್ನೇನು ಅಂತ ಹೇಳ್ಬಿಟ್ಟು ನಾನು ಸರಿ 1 ಒತ್ತಿ 2 ಒತ್ತಿ ಅಂತ ಏನೋ ಹೇಳಿದ್ದಕ್ಕೆ ಅತ್ತೆ ನಾನು ಬಿಡು 1 ಕೋಟಿ ಬರ್ತದಲ್ವಾ, ನೀವು ತುಂಬ ದಿನದಿಂದ ಸಿಮ್ ಯೂಸ್ ಮಾಡಿದ್ದೀರಾ, ನೀವು ತುಂಬ ವರ್ಷದಿಂದ ಯೂಸ್ ಮಾಡಿದ್ದೀರಾ, ನಿಮ್ಗೆ ಅದಕ್ಕೆ ಆಪರ್ಚುನಿಟೀಸ್ ಬಂದಿದೆ, ನಿಮಗೆ ಒತ್ತಿ ಅಂತ ಹೇಳಿದ್ರು. ನಾನು ಇಲ್ಲ ಅದೆಲ್ಲ ಬೇಡ ನನಗೆ ಅಂದಿದ್ದಕ್ಕೆ ಸರಿ ಈಗಲೇ ಆಗ್ತೀವಿ ಅಕೌಂಟ್ಗೆ, 1 ಕೋಟಿ ಬಂದುಬಿಟ್ಟಿದೆ ನಿಮ್ಮ ಅಕೌಂಟ್ಗೆ, ಹಂಗೆ ಪಟ್ಟ ಅಂತ ಪಾರ್ಸಲ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಆಯಿತು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಸರಿ ಒಪ್ಕೊಂಡೆ, ಸರಿ ಆಯಿತು ಅಂತ ಹೇಳಿ ಅಷ್ಟಕ್ಕೇನೆ ಅದೇನಾಯಿತು ಅಂದರೆ ಪಟ್ಟ ಅಂತ ಹೇಳ್ಬಿಟ್ಟು ನನ್ನ ಅಕೌಂಟಾಗಿತ್ತಲ್ಲ ಅತ್ತೆ 44 ಲಕ್ಷ ಅತ್ತೆ. 44 ಲಕ್ಷನೂ ಈ ಕಣ್ಣು ಮುಚ್ಚಿ ಹಿಂಗೆ ತೆಗ್ಯೋ ಅಷ್ಟೊತ್ತು ಕತೆ ಪಟ 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 ಅಂತ ಕಟ್ಟಾಗೋಗ್ಬಿಡ್ತು ಕಣತ್ತೆ. 1 ರೂಪಾಯಿ ಇಲ್ದಿದ್ದಂಗೆ ಕಟ್ಟಾಯಿತು. ಅಯ್ಯೋ 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 ಅಯ್ಯೋ, ಇದೇನು ಅಳಿ ಅಂದ್ರೆ ಹಿಂಗೆ ಹೇಳ್ತಿದ್ದೀರಾ? ಏನು ಹೇಳ್ತಿದ್ದೀರಾ ನೀವು? ನಿಮ್ಮ ಮನೆ ಕಾಯಾಗೋಗ ಏನು ಅಳಿ ಅಂದ್ರೆ 44 ಲಕ್ಷ ರೂಪಾಯಿ ತೋಪಾಯ್ತಾ? ಅಯ್ಯೋ ಅಯ್ಯೋ, ಏನಪ್ಪ ಮಾಡೋದು ಇವಾಗ? ಈಗ ವಾಪಸ್ ತಗೊಳ್ಳೋದು ಹೆಂಗೆ? ಯಾರು ಕಿತ್ಕೊಂಡ್ರು ಅಂತ ಹೇಳ್ಬಿಟ್ಟು ಏನಾರ ಗೊತ್ತಾಯ್ತದ ಆನ್ಲೈನಾಗೆ? ಯಾರು ಕಿತ್ಕೊಂಡ್ರು ಅಂತ ಹೇಳ್ತೀರಾ? ಏನಾಯ್ತು ಅಂತ ಹೇಳ್ಬಿಟ್ಟು ಹೇಳ್ತೀರಾ? ಹೇಳಿ ಏನಾಯ್ತು ಅಂತ ಹೇಳ್ಬಿಟ್ಟು ಬನ್ನಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡೋಣ ಬನ್ನಿ. ಅತ್ತೆ ನಾನು ಪೊಲೀಸ್ ಸ್ಟೇಷನ್ಗೆ ಎಲ್ಲನೂ ಕೊಟ್ಬಿಟ್ಟಿದ್ದೀನಿ ಅತ್ತೆ, ಎಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು ಎಲ್ಲನೂ ಮಾಡಿದ್ದೀನಿ ನಾನು. ಅವ್ರು ಹೇಳೋರೆ ನೋಡಪ್ಪ ಹಿಂಗೆಲ್ಲ ಆದಮೇಲೆ ಮತ್ತೆ ಸಿಗೋ ಚಾನ್ಸಸ್ ತುಂಬ ಕಮ್ಮಿ ಇರ್ತದೆ, ನೀವು ಹಿಂಗೆಲ್ಲ ನಂಬರ್ ಯಾಕೆ ಒತ್ತಿದ್ರಿ, ನೀವು ನಂಬರ್ ಒತ್ತೋ ಅವಶ್ಯಕತೆ ನಿಮ್ಗೆ ಇರಲಿಲ್ಲ, ಒತ್ತಿದ್ಮೇಲೆ ಯಾರ ಅಕೌಂಟ್ಗೆ ಹೋಗೈತೆ ಅಂತಲೂ ನಮ್ಗೆ ಅರ್ಥ ಆಗಲ್ಲ, ನಮ್ಗೆ ಯಾರ ಅಕೌಂಟ್ಗೆ ಹೋಗೈತೆ ಅಂತಲೂ ಗೊತ್ತಾಗಲ್ಲ. ನೋಡಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ನೀವು ಎಜುಕೇಟೆಡ್ ಥರ ಕಾಣಿಸ್ತೀರಾ, ನೀವು ಈ ಥರ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಬುದ್ಧಿ ತಾನೇ ಎಲ್ಲಿಂದ ಬಂತು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೇನೇನೋ ಸುಮ್ಮನೆ ಅದು ಇದು ಅಂತ ಇದು ಮಾಡಿಬಿಟ್ರು. ನಾನು ತಾನೇ ಇನ್ನೇನು ಮಾಡಲಿ, ಅಯ್ಯೋ ಹೊತ್ಕೊಂಡು ಇನ್ನು ಬೇರೆ ದಾರಿ ಇಲ್ದಂಗೆ ಪರದಾಡಿ ಪೊಲೀಸರು ಕೈ ಕಾಲಿಗೆ ಬಿದ್ದು ಹೇಳೋರತ್ತೆ, ನೋಡ್ತೀನಿ ಒಂದು ಸ್ವಲ್ಪ ದಿನ ನೋಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳೋರೆ. ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಕೆ ಆಗೋಗ್ಬಿಟ್ಟಿದ್ದೀನಿ. ನೋಡೋಣ ಏನು ಹೇಳ್ತಾರೋ ಏನು ಕತೆಯೋ ಗೊತ್ತಿಲ್ಲ. ಅದಕ್ಕೆ ನಾನು ಸರಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ. ನೋಡೋಣ ಅವ್ರು ಕೊಡಿಸಿದ್ರು ಕೊಡಿಸ್ಬೋದೇನೋ ದುಡ್ಡು ವಾಪಸ್ಸು. ಅಯ್ಯಯ್ಯೋ ಅಯ್ಯಯ್ಯೋ, ಕಷ್ಟಪಟ್ಟು ದುಡ್ಡಿರೋ ದುಡ್ಡಲ್ವೋ ಯಪ್ಪ, ಕಷ್ಟಪಟ್ಟು ದುಡ್ದಿದ್ದೆ, ಕಷ್ಟಪಟ್ಟು ದುಡ್ದಿರೋ ದುಡ್ಡೆಲ್ಲ ಹೋಯ್ತು ಅಂದರೆ ನಾನು ಹೆಂಗಲೋ ಸಹಿಸ್ಕೊಂಡ್ಲಿ ಅಳಿಯ. ಅಯ್ಯೋ ದೇವ್ರೆ, ನನ್ನ ಮಗಳ ಅಕೌಂಟಾಗಿರೋ ಕಾಸನ ಇದ್ರೆ ಸಾಕು. ಅಯ್ಯೋ ಶಾಂತಮ್ಮ, ನನ್ನ ಮಗಳು ಫೋನ್ ಹಾಕಿ
ಫೋನ್ ಹಾಕಿ ನನ್ನ ಮಗಳಿಗೆ ಅವಳು ಏನಾರ ಓದ್ಗಿದ್ಬಿಟ್ಟ ತಾಮೇಕಿಂದ ನನಗಂತೂ ಟೆನ್ಷನ್ ಆಗ ಕುಂತೈತೆ ಏನಾರ ಹೋಗಿಗ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಏನು ಮಾಡೋದು ಅಂತ ಹೇಳ್ಬಿಟ್ಟು ಫೋನ್ ಹಾಕು ಸರ್ಸರ್ನ ಫೋನ್ ಹಾಕು ನೀನು ಫೋನ್ ಹಾಕ್ಬಿಟ್ಟು ಹೇಳು ನೀನು ಹಿಂಗೆಲ್ಲ ದುಡ್ಡು ಗಿಡ್ಡು ಅಂತ ಫೋನ್ ಹಾಕಿದ್ರೆ ನಂಬರ್ ಹೊತ್ಬೇಡ ನಿನ್ನ ಗಂಡನ ದುಡ್ಡೆಲ್ಲ ಹೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ಬಿಟ್ಟು ಹೇಳೇ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ಅಯ್ಯಯ್ಯೋ ಅನ್ಯಾಯವಾಗ ಅಯ್ಯೋ ದುಡ್ಡೆಲ್ಲ ಹೊಲ ಮರಿ ದುಡ್ಡೆಲ್ಲ ಹೋಯ್ತೆ ಯಪ್ಪ ಈ ಬ್ಯಾಂಕಾಗ ಯಾಕನ ಮಡಗಬೇಕು ನಾ ಕಾಣೆ ಅವಳು ಗಾರ್ಮೆಂಟ್ಸಾಗ ಫೋನ್ ಬಳಸಕ್ಕೆ ಬಿಡಕ್ಕಿಲ್ಲ ಅಂತ ಅನ್ನಿಸ್ತದೆ ನಾನು ಮೆಸೇಜ್ ಹಾಕ್ಬಿಟ್ಟು ಹೇಳ್ತೀನಿ ರೀ ಅತ್ತೆ ನಂಗೆ ಸತ್ತೋಗ್ಬೇಕು ಅಂತ ಅನ್ನಿಸ್ತಾ ಇದ್ದದೆ ನಿಮಗೆ ಮೋಸ ಮಾಡ್ಬಿಟ್ನಲ್ಲ ಅಲ್ಲ ನಾನೇ ಮೋಸ ಹೋಗ್ಬಿಟ್ನಲ್ಲ ಅದಕ್ಕೆ ನೀನು ಏನಾರ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅಂತ ಅನ್ನಿಸ್ತಾ ಇದ್ದತೆ ಅತ್ತೆ ನನಗೆ ಕಳಿಬಾರ್ದಾಗಿದ್ದು 44 ಲಕ್ಷನ ಅನ್ಯಾಯವಾಗಿ ಕಳೆದ್ಬಿಟ್ನಲ್ಲ ಅತ್ತೆ ನಾನು ನೀವೆಷ್ಟೋ ಇಷ್ಟಪಟ್ಟಿದ್ರಿ ಅದು ಮಾಡಬೇಕು ಇದು ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಆದರೆ ನಾನು ಎಲ್ಲ ಹಾಳು ಮಾಡಿಬಿಟ್ಟೆ ಹೆಂಗೆ ಹಾಳು ಮಾಡಿಬಿಟ್ಟೆ ಅಂದರೆ ಅತ್ತೆ ಬುಡಿಯತ್ತೆ ಹೇಳಂಗಿಲ್ಲ ಬಿಡಂಗಿಲ್ಲ ನನಗಂತೂ ಎಲ್ಲ ಹಾಳಾಗೋಯ್ತು ಸುಮ್ಕೆನೇ ನನಗಂತೂ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ನನಗಂತೂ ತಲೆ ಕೆಟ್ಟು ಕ್ಯಾರೆಟ್ದೋಗ್ಬಿಟ್ಟೈತೆ ನನಗಂತೂ ಬದುಕಿರಕ್ಕಿಲ್ಲ ಅತ್ತೆ ನಾನು ಬದುಕಿರಕ್ಕಿಲ್ಲ ನಾನು ಏನಾರ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅತ್ತೆ ನಾನಂತೂ ಬದುಕಿರೋದಂತೂ ಇಲ್ಲವೇ ಇಲ್ಲ ಅತ್ತೆ ನಾನು ನಿಮ್ಗೆ ಇಷ್ಟೆಲ್ಲ ಮೋಸ ಮಾಡಿದ್ದೀನಿ ಇಷ್ಟೆಲ್ಲ ನಿಮಗೆ ಬೇಜಾರು ಮಾಡಿದ್ದೀನಿ ಅಂತ ಹೇಳಿದ್ರೆ ಹೆಂಗತ್ತೆ ನಾನಿರಲಿ ಹಾಂ ಇರಲ್ಲ ಅತ್ತೆ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಆಶಾ ಅಂದರೆ ನಂಗೆ ಪಿರಾಣ ನಿಮಗೂ ಗೊತ್ತು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅತ್ತೆ ನಾನು ಕೆರೆನೋ ಬಾವಿನ ನೋಡ್ಕೊಬಿಡ್ತೀನಿ ಅಯ್ಯೋ ಒಳಿ ಅಂದ್ರೆ ದುಡ್ಡು ಹೋದ್ರೆ ಸಂಪಾದನೆ ಮಾಡ್ಕೋಬೋದು ನಿಮ್ಮ ಪಿರಾಣ ಕಳ್ಕೊಬಿಟ್ರೆ ಏನು ಮಾಡ್ತೀರಾ ನೀವು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಸುಮ್ಕಿರಿ ಏನೋ ಒಂದು ಆಯ್ತದೆ ಏನೋ ಒಂದು ವ್ಯವಸ್ಥೆ ಮಾಡೋಣ ನೀವು ಹಂಗೆಲ್ಲ ಟೆನ್ಷನ್ ತಗೊಂಡು ಅದು ಇದು ಅಂತ ಮಾತಾಡ್ಕೊಂಡೆಲ್ಲ ಕುಂತ್ಕೊಳ್ಳೋಕೆ ಹೋಗ್ಬೇಡಿ ನೀವು ಪ್ರಾಣ ಕಳ್ಕೊಳ್ಳೋ ಮಾತಂತೂ ಮಾತಾಡಬೇಡಿ ನೋಡಿ ಏನೋ ಒಂದ್ರಾಗ ಮಾಡೋಣ ದುಡ್ಡನ್ನ ಅರೇಂಜ್ ಮಾಡೋಣ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಇನ್ನೂ ಒಂದ್ಸಲ ಹೋಗಿ ವಿಚಾರಣೆ ಮಾಡ್ಕೊಂಬಿಟ್ಟು ಬರೋಣ ಏನೋ ಒಂದು ಆಯ್ತದೆ ನೀವು ಅಷ್ಟಕ್ಕೆ ನನಗೆ ಹಿಂಗೆಲ್ಲ ಬೇಜಾರು ಮಾಡ್ಕೋಬೇಡಿ ಸಹಾಯ ಮಾತಾಡಿದ್ರೆ ಹೆಂಗೆ ಹೇಳು ನನ್ನ ಮಗಳಿಗೆ ನೀವು ಒಬ್ಬರೇ ಇರೋದು ಗಂಡ ಏನಾರು ಹೆಚ್ಚಿಗೆ ಕಮ್ಮಿ ಆಗೋಗ್ಬಿಟ್ರೆ ಏನು ಮಾಡ್ಬೇಕು ಹೇಳು ಹಾಂ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನೀನು ನನ್ನ ಮಗಳು ನಿಮ್ಮನ್ನು ಬೋಲ್ ಇಷ್ಟಪಡ್ತಾಳೆ ನೋಡಿ ನೀವು ಸುಮ್ಮನೆ ಇದ್ಬಿಡಿ ನೀವು ಹಿಂಗೆಲ್ಲ ಸಹಾಯ ಮಾತುಗಳೆಲ್ಲ ಆಡಬೇಡಿ ಅತ್ತೆ ನಂಗೆ ಯಾಕೋ ಮನಸ್ಸಿಗೆ ಶಾಂತಿನೇ ಇಲ್ಲ ಅತ್ತೆ ನಾನು ಇಲ್ಲೇ ಹೋಗ್ಬಿಟ್ಟು ತೆಂಗಿನ ಮರಗಡೆ ಕುತ್ಕೊಂಡು ಸ್ವಲ್ಪ ಜೋರಾಗಿ ಹೊತ್ಬಿಟ್ಟು ಕೂತೀನಿ ಅತ್ತೆ ಸರಿನಾ ನೀವೇನು ಎದುರುಕಬೇಡಿ ನಾನು ಏನೂ ಮಾಡ್ಕೊಳ್ಳಲ್ಲ ಹೊತ್ಕೊಂಡು ಕುಂತ್ಕೋತೀನಿ ಅತ್ತೆ ಹಾಂ ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅತ್ತೆ ಇದೇನೇ ಇದು ಅನ್ಯಾಯ ಎಂಥ ಸಂದಕ್ಕಿತ್ತು ದುಡ್ಡೆಲ್ಲನೂ ಬಂದಿತ್ತು ಹೆಂಗೋ ಜೀವನದಾಗೆ ಸೆಟ್ಲಾಗ ನನ್ನ ಟೀಮಗೆ ಎಂಥ ಕೆಲಸ ಆಗೋಗ್ಬಿಡ್ತಲ್ಲ ಅಯ್ಯೋ ಶಾಂತಮ್ಮನ ನಾನೇ ಬರಹನೇ ಸರಿ ಇಲ್ವೇ ನಾನು ನಿಮ್ಗೆ ಏನು ಹೇಳ್ದೆ ಆಗ್ಲೇನೆ ಬ್ಯಾಡ ನಿಮ್ಮ ಒಳಿ ಅಂದ್ರು ಹೆಸರನ್ನಾಗಿ ಇರ್ಸೋದು ಬ್ಯಾಡ ಏನಾರ ಒಂದು ಎಡವಟ್ಟ ಆಯ್ತದೆ ನನ್ನ ಮಾತು ಕೇಳಿ ಅಂತ ಹೇಳಿದ್ರು ನೀವು ನನ್ನ ಮಾತು ಕೇಳಿದ್ರಾ ಕೇಳಲೇ ಇಲ್ಲ ನೀವಂತೂ ಸುಮ್ಮನೆ ನೀ ಹಂಗು ಹಿಂಗು ಅಂತ ಅನ್ಕೊಂಡು ನೀವು ಎಂಥ ದಡ ಕೆಲಸ ಮಾಡ್ಕೊಬಿಟ್ರಿ ಅಂದರೆ ಈಗಲೂ ಅಷ್ಟೇ ಅವ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವ ನಮಗೇನು ಗೊತ್ತಾ ನೋಡಿ ಫಸ್ಟ್ ಹೋಗ್ಬಿಟ್ಟು ನಾವು ಒಂದು ಕಿತ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋನಿ ಯಾರೋ ನಂಬೋದು ಬ್ಯಾಡಕ್ಕ ಈಗಿನ ಕಾಲದಾಗೆ ನನ್ನ ಒಳಿಗೆ ಹಂಗೆಲ್ಲ ಮಾಡಲ್ಲ ಅವ್ನಿಗೂ ಗೊತ್ತು ದುಡ್ಡನ್ನ ಏನಾರ ಕಳೆದ್ಬಿಟ್ರೆ ಏನು ಮಾಡ್ತೀನಿ ಅಂತ ಈಗೆಲ್ಲ ಫೋನಾಗೆಲ್ಲ ಹೇಳ್ತಿಲ್ವಾ ಯಾರೂ ಕರೆ ಸ್ವೀಕಾರ ಮಾಡಬೇಡಿ ಬೇರೆ ನಂಬರ್ದು ಅಂತ ನಾನು ಒಳಿಯ ಇಷ್ಟು ಬುದ್ಧಿವಂತ ಆಗಿದ್ಕೊಂಡು ಯಾಕೆ ಸ್ವೀಕಾರ ಮಾಡ್ದೆ ಬೇರೆ ಕರೆನ ಅಂತ ನನಗೆ ಗೊತ್ತಾಯ್ತಿಲ್ಲ ನಂಗಂತೂ ಅಯ್ಯೋ ನಮ್ಗೆ ಏನು ಮಾಡೋದಪ್ಪ ಇವಾಗ ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಅರ್ಥ ಆಯ್ತಿಲ್ಲ ನಂಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನಂಗಂತೂ ನೋಡಮ್ಮಿ ಟೈಮ್ ಬರ್ತದೆ ಇರು ಒಳ್ಳೆ ಟೈಮ್ ಬರ್ತದೆ ದುಡ್ಡಂತೂ ವಾಪಸ್ ಬಂದೇ ಬರ್ತದೆ ನಂಗೆ ನಂಬಿಕೆ ಐತೆ ಇರು ನೋಡೋಣ ನನ್ನ ಮಗಳಿಗೆ ಮೆಸೇಜ್ ಹಾಕಿದೆ ತಾನೇ ಹಾಕಿದ್ದೀನಿ ಅವಳು ನೋಡೋದಿನ ಸಾಯಂಕಾಲನೇ ಅನ್ನಿಸ್ತದೆ ಬೆಳಿಗ್ಗೆ ಏನಕ್ಕೆ ನೋಡ್ತಾಳೆ ಸಂಜೆನೇ ನೋಡೋದು ಅಯ್ಯೋ ಕೇಳ ಅವಳಂತೂ ಶಾಖ ಹೋಗ್ಬಿಡ್ತಾಳೇನೋ ಎಂಥ ಕೆಲಸ ಹೋಗ್ಬಿಡ್ತಪ್ಪ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಅಯ್ಯೋ ದೇವ್ರೆ ಅಮ್ಮಿ ಬಾ ಮಗ ಎತ್ಕ ಬಾ ನಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಏನಾರ ಒಂದು ವ್ಯವಸ್ಥೆ ಮಾಡಬೇಕಲ್ಲ ದುಡ್ಡು ವಾಪಸ್ ತಗೊಳಕ್ಕೆ ಬಾ ಎತ್ಕ ಬಾ